ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ದೇವಯಾನಿ ಅಂತೂ ಇಂದು ನಾಟಕ ಮಾಡ್ತಾಳೆ. ಸೊ ನಾಟಕ ಮಾಡಿ ಒಂದು ವಾಚು, ಅದೇ ಥರದ ವಾಚನ್ನು ಕೂಡ ಇಡ್ತಾಳೆ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಸೊ ಭದ್ರ ಏನಾಗ್ತಾನೆ? ಹಾಗಾದರೆ ಭದ್ರನ ಕೈಯಿಂದ ಬಾಯಿ ಬಿಡಿಸ್ತಾರ? ಭದ್ರ ಸತ್ಯ ಹೇಳ್ತಾನ? ದೇವಯಾನಿ ಸಿಕ್ಬಿಡ್ತಾಳ? ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮನೆಯಲ್ಲಿ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಮ್ಮ ಅಜಿತ್ ಅವರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಸತ್ಯಣ್ಣ ಕೂಡ ಇರ್ತಾರೆ. ಏನು ಹೇಳ್ತಿದ್ಯಾ ಅಜಿತ್ ನೀನು ಅಂತ ಹೇಳಿದ ತಕ್ಷಣ, ಹೌದು ಸತ್ಯಣ್ಣ, ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ದೇವಯಾನಿ ಅತ್ತೆನೆ. ಶಾರದತ್ತೆನೆ ಸಾಹಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕೂಡ ದೇವಯಾನಿ ಅತ್ತೆನೆ ಅಂತ ಹೇಳಿದಾಗ, ಅಜಿತ್ ಏನು ಹೇಳ್ತಿದ್ಯಾ ನೀನು ಅಂತ ಸತ್ಯಣ್ಣ ಕೂಡ ಕೇಳ್ತಾರೆ. ಹೌದು, ನಾನು ಇಷ್ಟರಲ್ಲೇ ಕಂಡುಹಿಡಿತೀನಿ, ಸುಮ್ಮನೆ ಬಿಡೋದಿಲ್ಲ, ನಾನು ಮಾತ್ರ ಹಿಡಿತೀನಿ. ಇಷ್ಟಕ್ಕೆಲ್ಲ ಕಾರಣ ದೇವಯಾನಿ ಅತ್ತೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಪಾಪ ಅಜಿತ್ ಅವರು ಹೇಳಿದಾಗ ಯಾರೂ ನಂಬೋದೇ ಇಲ್ಲ, ಮನೆಯವರು ನಂಬೋದಿಲ್ಲ, ಹೊರಗ್ನವರು ನಂಬೋದಿಲ್ಲ. ಯಾಕಂದರೆ ದೇವಯಾನಿ ಆ ರೀತಿ ಎಮೋಷ್ನಲ್ ಡ್ರಾಮಾ ಮಾಡಿಬಿಟ್ಟು ಎಲ್ಲರೂ ನಂಬಿಸ್ಬಿಡ್ತಾಳೆ. ಅದು ಬೇರೆ, ನನ್ನ ಗಂಡ ಸತ್ತೋದ ಆವಾಗಲೇ ಹೋಗಬೇಕಾಗಿತ್ತು, ನನ್ನ ತವ್ರ ಮನೆಗೆ ಹೋಗಬೇಕಾಗಿತ್ತು, ನನ್ನ ಹೋಗಬೇಕಾಗಿತ್ತು, ನನ್ನ ಮಗಳಿಗೋಸ್ಕರ ಬದುಕಿದೆ ಅಂತ ಈ ರೀತಿ ಸಾವಿರಾರು ಡ್ರಾಮಾಗಳನ್ನು ಕ್ರಿಯೇಟ್ ಮಾಡ್ತಾರೆ. ಹಂಗಾಗಿ ಎಲ್ಲರೂ ಏನು ಮಾಡ್ತಾರೆ, ಟುಸ್ ಪಟಾಕಿ ಆಗ್ಬಿಡ್ತಾರೆ. ಸೊ ಇದೇ ರೀತಿ ಆಗ್ತಿರ್ಬೇಕಾದ್ರೆ ಅಜಿತ್ ಕೂಡ ಇನ್ನೇನು ಭದ್ರ ಇದ್ದಾನೆ, ಭದ್ರನ ಕೈಲೇ ಬಾಯಿ ಬಿಡಿಸ್ಬೇಕು ಅಂತ ಹೋಗಿರ್ತಾನೆ. ಇಲ್ಲಿ ನೋಡಿದ್ರೆ ಭದ್ರ ಕೂಡ ಎಸ್ಕೇಪ್ ಅಂತ ಹೇಳ್ಬಿಟ್ಟು ನಮ್ಮ ಸದಾನಂದ ಅವರು ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಸದಾನಂದ ಅಂತ ಹೇಳಿದ ತಕ್ಷಣ, ಹೌದು ಅವನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ದೆ ಸರ್, ಆದರೆ ಭದ್ರ ಕೂಡ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂದ ತಕ್ಷಣ ಅಜಿತ್ಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್. ಯಾಕಂದರೆ ದೇವಯಾನಿಗೆ ಹೇಳಿರ್ತಾನೆ, ನೀನು ವಾಚ್ ತಂದರೆ ಏನಾಯಿತು, ಭದ್ರ ನನ್ನ ಕೈಯಲ್ಲಿದ್ದಾನೆ, ಭದ್ರ ನನ್ನ ಕೈಯಿಂದನೇ ಬಾಯಿ ಬಿಡಿಸ್ತೀನಿ ಅಂತ ಹೇಳಿರ್ತಾರೆ. ಹಾಗಾಗಿ ಯಾವ ಮಾಯದಲ್ಲಿ ಅದೇನು ಮಾಡಿದ್ರು ಏನೋ ಗೊತ್ತಿಲ್ಲ, ದೇವಯಾನಿ ಭದ್ರ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಹಾಗಾದರೆ ಮುಂದೆ ಏನು ಮಾಡ್ತಾರೆ ನಮ್ಮ ಅಜಿ ಸಾಹೇಬರು? ಸತ್ಯಕ್ಕೆ ಬೆಲೆನೇ ಇಲ್ದಂಗಾಗಿದೆ, ನ್ಯಾಯಕ್ಕೆ ಒಟ್ಟಿನಲ್ಲಿ ನ್ಯಾಯನೇ ಸಿಗ್ತಾ ಇಲ್ಲ ಸತ್ಯಕ್ಕೆ. ಬರೀ ವಿಲನ್ಗಳೇ ಗೆಲ್ಲೋದು ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಈಗೂ ಕೂಡ ಹಾಗೆ ಆಯಿತು. ವಾಚ್ ಕೈಯಲ್ಲಿ ಸಿಕ್ಕಿದೆ, ಅವಳೇ ಕಣ್ಣಿಗೆ ಮಣ್ಣು ಎರಚಿರೋದು ಅಂತ ಗೊತ್ತು, ಆ ವಾಚ್ ದೇವಯಾನಿದು ಅಂತ ಗೊತ್ತು. ಆದರೂ ಕೂಡ ಇದೇ ದೇವಯಾನಿದಂತ ನಚ್ಚು ಕೂಡ ಕಂಡುಹಿಡಿಯೋಕ್ಕಾಗಲಿಲ್ಲ. ಯಾಕಂದರೆ ಎರಡೂ ಸೇಮ್ ಇದೆ ಪಾಪ, ಏನು ಕಂಡುಹಿಡಿಯೋಕ್ಕಾಗುತ್ತೆ? ಸೊ ಹಾಗಾಗಿ ಇಲ್ಲಿ ಭದ್ರನ ಕೈಲಿಂದಾದರೂ ಬಾಯಿ ಬಿಡಿಸ್ಬೇಕು ಅಂತಂದರೆ ಭದ್ರ ನೋಡಿದ್ರೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಹಾಗಾದರೆ ಅಜಿತ್ ಅಂತೂ ಸಾಮಾನ್ಯವಾಗಿ ಬಿಡೋದಿಲ್ಲ. ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಖಂಡಿತ ಆ ಕೆಲಸನ ನಿಭಾಯಿಸ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತಲೇ ಹೇಳ್ಬೋದು, ಟೈಮ್ ತೊಗೊಳುತ್ತೆ. ಇಲ್ಲಿ ಭೂಮಿ ಬೇರೆ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಿದ್ದಾಳೆ. ಆ ಎಕ್ಸಾಮಲ್ಲಿ ಉತ್ತೀರ್ಣರಾಗಿ ಅವಳೇ ಏನಾದರೂ ಪೊಲೀಸ್ ಆಗಿ ಬಂದು ಈ ಕೇಸನ್ನು ಸಾಲ್ವ್ ಮಾಡ್ದಾಳ? ನೋಡೋಣ. ಸದ್ಯಕ್ಕಂತೂ ಅಜಿತ್ಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಆದರೆ ಒಂದು ಮಾತ್ರ ಪಕ್ಕ ಆಗಿದೆ, ಶಾರದತ್ತೆನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ದೇವಯಾನಿ ಅತ್ತೇನೆ ಅನ್ನೋದು ಅವ್ರಿಗೆ 100% ಖಾತ್ರಿಯಾಗಿದೆ. ಇನ್ನು ಮನೆಯಲ್ಲಿ ನೋಡಿದ್ರೆ ನಚ್ಚಿ ಮತ್ತು ಅಂಜು ಮದುವೆ ಮಾಡಬೇಕು ಅಂತ ಹೇಳಿ, ಅಂಜು ನೋಡಿದ್ರೆ ಎಲ್ಲಿ ನಮ್ಮಿಬ್ಬರು ಮದುವೆ ಆಗುತ್ತೋ ಏನೋ, ನೀನು ನೋಡಿದ್ರೆ ಒಂದೊಂದಲ್ಲ ಮಾಮ್ ನೀನು ಮಾಡ್ತಾ ಇರೋದು, ಯಾರನ್ನ ಸಾಯಿಸೋಕೆ ಹೋಗ್ತೀಯಾ ಮತ್ತೆ ಸಿಕ್ಬಿಡ್ತೀಯ, ಹಿಂಗಾದರೆ ಹೆಂಗೆ ಮಮ್ಮ ಅಂತ ಹೇಳ್ಬಿಟ್ಟು ಅವಳು ನೋಡಿದ್ರೆ ವಿಷ ತೊಗೊಳಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗಿ ಅದನ್ನು ನಿನಗೋಸ್ಕರ ಬೇಬಿ ಹಾಗೆ ಹೀಗೆ ಅಂತ ಹೇಳಿ ಮಗಳನ್ನು ಸಮಾಧಾನ ಮಾಡ್ತಾಳೆ. ಈಗ ಮೇನ್ ನಮ್ಮ ಅಜಿತ್ ಅವ್ರ ಮುಂದೆ ಇರೋ ಅಜೆಂಡಾ ಏನು ಅಂತಂದರೆ, ಭದ್ರನ ಹಿಡಿಬೇಕು, ಭದ್ರ ಬಂದು ಸತ್ಯ ಬಾಯಿ ಬಿಡಬೇಕು. ಸತ್ಯ ಬಾಯಿ ಬಿಟ್ಟಾಗ ಮಾತ್ರ ಏನಾಗುತ್ತೆ ಅಂತಂದರೆ ಈ ದೇವಯಾನಿ ಬಣ್ಣ ಬಯಲಾಗುತ್ತೆ. ಹಾಗಾದರೆ ತಪ್ಪಿಸ್ಕೊಂಡಿರೋ ಭದ್ರನ ನಮ್ಮ ಅಜಿತ್ ಅವರು ಹಿಡಿತಾರ? ಹಿಡಿದ್ಮೇಲೆ ದೇವಯಾನಿ ಬಣ್ಣ ಬಯಲು ಮಾಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇನ್ನು ಶಾರದಮ್ಮನವರು ಏನು ನೋಡಿದ್ರು ಎದುರ್ಕೊಂಡು ನಿಂತ್ಕೊಂಡಿರ್ತಾರೆ. ಶಾರದಮ್ಮನವರಾದರೂ ಪಟ್ಪಟ ಅಂತ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಎಲ್ಲಕ್ಕೂ ಕಾರಣ ಇವಳೇ ಅಂತ ಶಾರದಮ್ಮನವರು ಹೇಳಿಬಿಟ್ರೆ ಸೀರಿಯಲ್ಲೇ ಮುಗಿದೋಗುತ್ತೆ ಅಲ್ವಾ? ಓಕೆ, ನೋಡೋಣ. ಭದ್ರ ನಮ್ಮ ಅಜಿತ್ ಕೈಗೆ ಸಿಗ್ತಾನ? ಭದ್ರ ಬಾಯಿ ಬಿಡ್ತಾನ? ದೇವಯಾನಿ ಬಣ್ಣ ಬಯಲಾಗುತ್ತಾ? ಅಂಜು ಮತ್ತು ನಚ್ಚಿ ಮದುವೆ ನಿಲ್ಲುತ್ತಾ? ಆಗುತ್ತಾ? ಭೂಮಿ ಪೊಲೀಸಾಗಿ ಬರ್ತಾಳ? ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಒಟ್ಟಿನಲ್ಲಿ ಇಲ್ಲಿ ಅನ್ಯಾಯಕ್ಕೆ, ಈ ಸೀರಿಯಲಲ್ಲಿ ಅನ್ಯಾಯಕ್ಕೆ ಜಾಸ್ತಿ ಅಂದರೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಸತ್ಯ ನ್ಯಾಯ ಧರ್ಮಕ್ಕೆ ಸ್ವಲ್ಪ ಸ್ಲೋ ಆಗಿ ಜಯ ಸಿಗುತ್ತೇನೋ. ಬಟ್ ಪಾಪ ಅಜಿತ್ಗಂತೂ ಮೇಲಿಂದ ಮೇಲೆ ದೇವಯಾನಿ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇದ್ದಾಳೆ. ಅದು ಯಾವಾಗ ಅವಳಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.